ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಭೂಮಿಕ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಐ ಹೋಪ್ ಎಲ್ಲರೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಏನು ಅಂತ ಕೂಡ ತಮ್ಮೆಲ್ಲ ನೋಡಿರ್ತೀರಾ. ಉತ್ತರ ಕರ್ನಾಟಕದ ಸ್ಪೆಷಲ್ ಒಗ್ಗರಣೆ ಅಲ್ವಾ ಭೂಮಿ, ಒಗ್ಗರಣೆ ಮಾಡ್ತಾ ಇದ್ದಾಳೆ. ನಾನು ಇಷ್ಟರಿಗೆ ನಾನು ಜಾಸ್ತಿ ಏನು ಟೇಸ್ಟ್ ಮಾಡಿಲ್ಲ ಅಂದ್ಕೊಳ್ತೀನಿ, ಫಸ್ಟ್ ಟೈಮ್ ಅಂದ್ಕೊಳ್ತೀನಿ. ನೋಡೋಣ, ಟೇಸ್ಟ್ ಮಾಡಿ ಅದರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೇಳ್ಕೊಳ್ತೀನಿ. ಜೊತೆಗೆ ಭೂಮಿಯವರ ಅಪ್ಪ ಅಮ್ಮನೂ ಕೂಡ ಬಂದಿದ್ದಾರೆ, ಅವ್ರದ್ದು ದೊಡ್ಡ ಅಕ್ಕನೂ ಕೂಡ ಬಂದಿದ್ದಾರೆ. ಎಲ್ಲರನ್ನೂ ತೋರಿಸ್ತೀನಿ. ಫಸ್ಟ್ ಭೂಮಿನ ತೋರಿಸ್ತೀನಿ ಗೈಸ್. ಹಾಯ್ ಭೂಮಿ. ನೋಡಿ ಗೈಸ್, ನಾನು ಬೆಳಗೋಗಿ ಕೆಲ್ಸಕ್ಕೆ ಹೋದ್ರು ಕೂಡ ಹೇಗೆ ರೆಡಿಯಾಗಿ ವಿಡಿಯೋಗೋಸ್ಕರ ಅಂತ ರೆಡಿಯಾಗಿರ್ತೀನಿ. ನನ್ನ ಹೆಂಡತಿ ಬೆಳಗಿನ ಸಾಯಂಕಾಲ ಗಂಟ ಮನೇಲಿದ್ರು. ಜಾಸ್ತಿ ಎಲ್ಲರೂ ಕಮೆಂಟ್ ಹಾಕ್ಬೋದು, ಅಕ್ಕ ಯಾವಾಗಲೂ ಒಂದೇ ಡ್ರೆಸ್ ಹಾಕೊಂಡಿರ್ತೀರ ಅಂತ. ಇದು ಒಂದು ಕಂಫರ್ಟಬಲ್ ಜಾಸ್ತಿ ಇರುತ್ತೆ, ಫ್ರೀ ಆಗಿರ್ಬೇಕು ಬಟ್ಟೆ, ಅದಕ್ಕೆ ಹಾಕೊಂತೀನಿ. ಮತ್ತೆ ಕಮೆಂಟ್ ಹಾಕ್ಬಿಟ್ಬಿಡಿ, ಅಕ್ಕ ಯಾವಾಗಿದ್ರು ಬ್ಲಾಗಲ್ಲಿ ಇದು ಒಂದೇ ಡ್ರೆಸ್ ಹಾಕೊಂಡಿರ್ತೀರಲ್ಲ ಅಂತ. ಇನ್ನೇನಿಲ್ಲ ಗೈಸ್, ಎಲ್ಲ ಸುಮಾರು ಜನನು ಕಮೆಂಟ್ ಹಾಕ್ತಿದ್ರಿ, ನೀವು ನಿಮ್ಮ ಕಡೆ ಉತ್ತರ ಕರ್ನಾಟಕದ ಒಗ್ಗರಣೆ ಹೆಂಗೆ ಮಾಡ್ತೀರಾ ಅಂತ. ನಮ್ಮ ಕಡೆ ಒಗ್ಗರಣೆ ಅಂತೀವಿ, ಅದನ್ನ ಹೆಂಗೆ ಮಾಡ್ತೀವಿ ಅಂತ ಈ ಬ್ಲಾಗಲ್ಲಿ ನಾನು ತೋರಿಸ್ಕೊಡ್ತೀನಿ. ಪ್ರತಿಯೊಂದು ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲ ಕಟ್ ಮಾಡ್ಕೊಳ್ತಿದ್ದೀವಿ ಗೈಸ್, ಎಲ್ಲ ಅಂಗಡಿನ ತಗೊಂಡು ಜಸ್ಟ್ ಎಲ್ಲ ಕಟಿಂಗ್ ಆಗ್ತಾಯಿದೆ. ಅಪ್ಪನ ತೋರ್ಸೋಣ. ಹಾಯ್ ಅಪ್ಪ, ಹೇಗಿದ್ದೀರಾ? ನಮ್ಮ ಬ್ಲಾಗಲ್ಲಿ ಮಾತಾಡಲ್ಲ, ಅಂಬಿಕವ್ಯನವ್ರ ಬ್ಲಾಗಲ್ಲಿ ಮಾತ್ರ ಮಾತಾಡ್ತಾರಪ್ಪ. ಹಾಂ, ಅಮ್ಮ ಅಲ್ಲಿ ಮೊಬೈಲಲ್ಲಿ ಮಾತಾಡ್ತಿದ್ದಾರೆ ಗೈಸ್. ಆಮೇಲೆ ಅಡುಗೆ ಮಾಡೋತಿ ಅಮ್ಮನೂ ಕೂಡ ತೋರಿಸ್ಕೊಡ್ತೀನಿ. ಸರಿ ಭೂಮಿ, ಎಲ್ಲ ಕಟಿಂಗ್ ಆಗಲಿ ಗೈಸ್. ಇನ್ನು ಕಟಿಂಗ್ ಹಾಕಿ ಪಾತ್ರೆಗೆ ಹಾಕಿ ಎಲ್ಲ ಬೇಯಿಸೋತ್ತಿಗೆ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಓಕೆನಾ ಗೈಸ್? ಪಾಪ ಅವ್ರ ಅಕ್ಕನೂ ಕೂಡ ಬಂದಿದ್ದಾರೆ ಭೂಮಿಗೆ ಹೆಲ್ಪ್ ಮಾಡೋಣ ಅಂತ. ಇವಾಗ ನೀರಿಗೆ ಮಂಡಕ್ಕಿನ ನೆನೆ ಹಾಕ್ಕೊಳ್ತಿದ್ದಾರೆ. ಈ ಕಡೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಭೂಮಿ ನೈಟ್ ಗೈಸ್ ಒಂದೊಂದು ಗ್ಲಾಸ್ ಹಾಲು ಕುಡಿಸ್ತೀನಿ ನೋಡಿ. ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾ ಚೆನ್ನಾಗಿ? ನೆನಿಬೇಕಲ್ಲ. ಎಷ್ಟು ಕೆ ಜಿ ಹಾಕ್ಬೇಕು ಇದಕ್ಕೆ? ಒಂದು ಪ್ಯಾಕೆಟ್ ಹಾಕ್ತಿದ್ವಿ ನಾವು. ನೀರು ಆಗೋಣ ಗಾಯ್ಸ್, ಎಲ್ಲದರಲ್ಲೂ ಆಗಿರ್ಬೋದು, ಜೀವನದಲ್ಲಿ ಆಗಿರ್ಬೋದು, ಬೇರೆದ್ರಲ್ಲಿ ಆಗಿರ್ಬೋದು, ಅಡುಗೆ ಅಂತ ವಿಷಯ ಅಂತ ಬಂದಾಗ ಅಕ್ಕ ತಂಗಿ ಯಾವತ್ತೂ ಒಂದಾಗಿರ್ತಾರಂತೆ. ಹಂಗೆ ಅಲ್ವಾ ಅಕ್ಕ? ಯಾಕೆ ಹಂಗೆ? ಪ್ರೀತಿ ಜಾಸ್ತಿ, ತಂಗಿ ಮೇಲೆ ಪ್ರೀತಿ ಜಾಸ್ತಿ. ಭೂಮಿ ನಿನಗೆ? ನಮ್ಮ ಅಕ್ಕನ ಮೇಲೆ ಪ್ರೀತಿ ಜಾಸ್ತಿ. ಹೌದಾ? ಎಷ್ಟು ನಿಮ್ಮ ಅಕ್ಕನಿಗೆ ಎಷ್ಟೊಂದು ಪರ್ಸೆಂಟೇಜ್ ಅಂತ ಕೊಡ್ತೀಯಾ ಪ್ರೀತಿಲಿ? 100% ಹೌದಾ? ಎಲ್ಲರೂ ಬಿದ್ದರೆ ಕಷ್ಟ, ಬಿಲ್ಡಿಂಗ್ ಅಷ್ಟು ಅಟ್ಟ ಕೇರಿಸ್ತಾಳ ನಮ್ಮ ತಂಗಿ. ಗಾಯ್ಸ್, ಈಗ ಇದು ಇದಾಗ್ತಾ ಇದೆ, ಇದು ಇದಾಗ್ತಿದೆ ಅಂದರೆ ಇದು ಏನಾಗಿದೆ? ಮಂಡಕ್ಕಿ ಕಣ. ಮಂಡಕ್ಕಿ ಈಗ ನೆನಿಬೇಕು, ನೆನಿತಾ ಇದೆ. ಆ ಕಡೆ ನನ್ನ ವೈಫ್ ಇದೇನು ಎಣ್ಣೆಗೆ ಹಾಕ್ತಾವಳೆ, ಎಣ್ಣೆನೇ ಹಾಕಿಲ್ಲ, ಅದು ಸಪ್ರೇಟಾಗಿ ರುಬ್ಕೋಬೇಕು. ಇದನ್ನ ಕಡಲೆ ಬೀಜನ ಅಲ್ಲ ಎಣ್ಣೆ ಹಾಕ್ತಾ ಇದ್ದಾಳೆ. ಈಗ ಕಡಲೆ ಬೀಜ ಹಾಕ್ಬೇಕು ಇದಕ್ಕೆ. ಕಡಲೆ ಬೀಜ ಅಲ್ಲ, ಇದು ಉರ್ಗಡ್ಲೆ ಫಸ್ಟ್ ಸಪರೇಟ್ ಆಗಿ ನೋಡ್ಕೊಂಡ್ಬಿಟ್ಟು ರುಬ್ಕೋಬೇಕು. ಇದನ್ನ ಲಾಸ್ಟ್ ಎಂಡಿಂಗ್ ಅಲ್ಲಿ ಮೇಲೆ ಉದುರ್ಸೋದು ಇದನ್ನ. ಈಗ ನೆಕ್ಸ್ಟ್ ಹಾಕ್ತಿರೋದೇ ಜೀರಿಗೆ ಸಾಸಿವೆ. ಒಂದು ಡಬ್ಬ ಪೂರ್ತಿ ಹಾಕ್ದಾ? ಇಲ್ಲ, ಒಂದು ಸ್ವಲ್ಪ ಇತ್ತು, ಇನ್ನೊಂದು ಸಾಲ ಇದಾವೆ, ಉಳ್ಕೋಬೇಕದು. ಸೊ ಗೈಸ್, ನಮ್ಗೆ ಎಷ್ಟು ಬರುತ್ತೋ ಅಷ್ಟು ಮಾಡ್ತಾ ಇರೋದು. ನನ್ನ ತೋರಿಸು, ಎಷ್ಟು ಬರುತ್ತೋ ಅಷ್ಟು ಮಾತ್ರ ಗೊತ್ತಿರೋ. ಯಾರು ಬೇಜಾರು ಮಾಡ್ಕೋಬೇಡಿ ಗೈಸ್, ನಾನು ಹೆಂಡತಿ ಮುಖ ತೊಳೆದಿಲ್ಲ ಅಂದರೆ ಸಾಯಂಕಾಲ ಹೊತ್ತು. ಯಾಕೆ ಬೇಜಾರದ? ಈ ರೇಂಜಿಗೆ ಎದುರ್ಕೋಬೇಕು ಅಂತ ಗೊತ್ತಿರಲಿಲ್ಲ ನನಗೆ. ಅದಕ್ಕೆ ಈ ರೇಂಜ್ಗ ಮತ್ತೆ ಎಲ್ಲದಕ್ಕೂ ಪ್ರೆಗ್ನೆಂಟ್ ಟೈಮ್ ಅನ್ನೋದು ತಪ್ಪಾಗುತ್ತೆ. ಇಲ್ಲೊಂದು ಮಡಗಿದೆ ಗೈಸ್, ಆಮೇಲೆ ಇಲ್ಲೊಂದು ಒಂದಿನ ಹಾಕೊಂಡು ಸರಿಯಾಗಿ ಚಚ್ಬಿಟ್ಟಿದೆ ಗೈಸ್ ನನ್ನ ಹೆಂಡತಿಗೆ. ಈಗ ಈರುಳ್ಳಿ ಹಾಕ್ಬೇಕು. ಅದ್ರಲ್ಲಿ ಒಟ್ಟಿಗೆ ಸುರಿದು ಬಿಡಿ, ಎಲ್ಲನೂ ಚೆನ್ನಾಗಿರುತ್ತೆ. ಎಲ್ಲನೂ ಒಟ್ಟಿಗೆ ಸುರಿದ್ರೆ ಆಗಲ್ಲ ಚೆನ್ನಾಗಿ. ಹೌದಾ ಗೈಸ್? ಬೇಜಾರು ಮಾಡ್ಕೊಳ್ಳಿ, ಈ ಬ್ಲಾಗ್ ಒಂದು ಸ್ವಲ್ಪ ಲೆಂತ್ ಆಗಿರುತ್ತೆ. ಮಿಕ್ಸ್ ಆಗ್ತಾಯಿದೆ. ಅಕ್ಕ ನೋಡಿದರೆ ಇದನ್ನ ನೆಂದಿರನ್ನ ಹಿಂಡ್ಬಿಟ್ಟು
ಇದು ನೀರೆಲ್ಲ ಹೋಗ್ಬೇಕಾ? ಹಾಂ, ನೀರು ಚೆನ್ನಾಗಿ ಹಿಂಡ್ಬಿಟ್ಟು ಹಾಕ್ಬೇಕು. ಇಲ್ಲ ಫುಲ್ ಮೆತ್ತಗಾಗ್ಬೇಕು. ಇದಕ್ಕೇನು ಉಪ್ಪು ಖಾರ ಮಸಾಲೆ ಹಾಕ್ಬಿಟ್ಟು ತಿನ್ನೋದೆ? ಅಲ್ಲಿ ಮಾಡ್ತಾ ಇಲ್ವ ಮಸಾಲೆ ಅವಳು ರೆಡಿ ಮಾಡ್ತಾವಲ್ವ. ಇದಕ್ಕೇನಿದೆ? ಅರ್ಶಿನ ಉಪ್ಪು. ಇಷ್ಟೇ ಗೈಸ್, ಮುಗ್ದೋಯ್ತು ಕೆಲಸ. ಇದಕ್ಕೆ ಹಾಕ್ಬಿಟ್ರೆ ಮುಗ್ದೋಯ್ತಾ? ಏನೋ ಐತೆ, ಇನ್ನು ಬೆಜ್ಜನ್ ಆಯ್ತಾ? ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ. ಯಾರ್ಯಾರ ಮನೇಲೂ ಕೂಡ ಟ್ರೈ ಮಾಡಿ ನೋಡಿ ಗೈಸ್. ನಾನು ಒಂದು 100 ಕೊಡೋಣ ಅನ್ಕೊಂಡಿದ್ದೀನಿ ಇದರಲ್ಲಾದರೂ, ಈ ಅಡುಗೆಲಾದರೂ. ಯಾಕೆಂದರೆ ಅವ್ರ ಅಕ್ಕರು ಬಂದು ಸಹಾಯ ಮಾಡ್ತಿದ್ದಾರಲ್ವ, ಅದರಿಂದ ನೋಡೋಣ. ಅಂದರೆ ಫಸ್ಟ್ ಟೈಮ್ ಅಕ್ಕ, ನಾನು ಕೂಡ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದು ಇದನ್ನ. ಹೌದಾ? ಅಂದರೆ ಯಾವುದು ರಾಯಚೂರಲ್ವಾ? ನೋಡೋಣ ಗೈಸ್. ಲಿಂಗಸೂರು ರಾಯಚೂರು ಅಲ್ವಾ ಡಿಸ್ಟಿಕ್ ಅದು? ಓಕೆ, ಅಲ್ಲಿಂದ ಯಾರು ನಮ್ಮ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಒಂದು ರೆಡ್ ಹಾರ್ಟ್ನ ಕಳಿಸ್ಬಿಡಿ. ನೋಡೋಣ ಯಾರು ಭೂಮಿ ಅಂತ ಚಿಕ್ಕ ವಯಸ್ಸಿಂದ ಜಾಸ್ತಿ ಇದೆ ತಿಂದಿರ್ತಾಳಲ್ವಾ? ಹೌದು. ಇದು ಮತ್ತೆ ಇದಕ್ಕೆ ಮಿರ್ಚಿ ಬಜ್ಜಿ. ಮಿರ್ಚಿ ಬಜ್ಜಿ ಇದೇನು ಹೆಸರು ಅಂತ ಹೇಳ? ಹಾಂ, ಒಗ್ಗರಣೆ ಅಂತ ಹೇಳಿದ್ರೆ ಸುಸುಲ ಅಂತ, ಒಬ್ಬೊಬ್ರು ಸುಸುಲ ಅಂತ. ಸೂಸ್ಲೆ ಅನ್ಸುತ್ತೆ ಕಣೆ, ಸುಸುಲ ಅಲ್ಲದು. ಸುಸುಲನ ಫಸ್ಟ್ ಟೈಮ್ ಗೈಸ್ ನಾನು ಕೇಳ್ತಿರೋದು ಸುಸುಲ ಅಂತ. ಹಾಂ, ಗಮ್ ಅಂತಿದೆ ಇಲ್ಲಿಗೆ. ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯ್ರೆ ಭೂಮಿ ಆ್ಯಕ್ಚುಲಿಯಾಗಿ ತುಂಬ ಕಮೆಂಟ್ಗಳು ಬರ್ತಾ ಇದೆ. ಏನು ಅಂತಂದರೆ ಶ್ರೀಮಂತದ ಬಗ್ಗೆ ಸುಮಾರು ಕಮೆಂಟ್ಗಳು ಬರ್ತಿದೆ ನಮಗೆ. ಓಕೆನಾ? ಎಲ್ಲ ವಿಡಿಯೋಗಳಲ್ಲೂ. ಇದಕ್ಕೆ ಏನು ಹೇಳ್ತೀಯ? ಅದಕ್ಕೋಸ್ಕರನೇ ಒಂದು ಬ್ಲಾಗ್ ಮಾಡಬೇಕು ಅಂತಿದ್ದೀವಿ ಗೈಸ್. ಮಾಡ್ತೀವಾ ಮಾಡಲ್ವಾ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮ್ಮ ಹತ್ರ ಹೇಳ್ಕೊಳ್ತೀವಿ. ಓಕೆ ಗಾಯ್ಸ್, ಈಗ ನೀವು ಪುದೀನ ಕೊತ್ತಂಬರಿ ಇತ್ತು. ಪುದೀನ ಕೊತ್ತಂಬರಿ ಅಲ್ಲ, ಬರೀ ಕೊತ್ತಂಬರಿ ಅಷ್ಟೇ. ಟೊಮೊಟೊ ಹಾಕಿದ್ದೀನಿ, ಚೆನ್ನಾಗಿ ಫ್ರೈ ಎಣ್ಕೊಂಡು. ಆ್ಯಕ್ಚುಲಿಯಾಗಿ ಗೈಸ್ ಇದಕ್ಕೆ ಹಾಲು ಕೂಡ ಮಿಕ್ಸ್ ಮಾಡ್ತಾರಂತೆ, ನನಗೂ ಗೊತ್ತಿಲ್ಲ. ಹೌದಾ ಮಿಕ್ಸ್ ಮಾಡ್ತಾರೆ ಹಾಲು ಕೂಡ? ಇದಕ್ಕೇನೋ ಬಜ್ಜಿ ಇದ್ಬಿಟ್ರೆ ಮಾಡ್ಬಿಡೋಣ ಬಜ್ಜಿನ. ಬಜ್ಜಿ ಮೆಣಸಿನ್ಕಾಯಿ ಐತೆ, ಇಟ್ಟಿಲ್ಲ, ತರ್ಕೊಬರ್ಬೇಕು. ಇದ್ರೆ ಮಾಡ್ಬಿಡ್ತಿಲ್ಲ. ಇದ್ರೆ ಮಾಡ್ತಿಲ್ಲ, ಎಷ್ಟು. ಓಕೆ ಗೈಸ್, ಇನ್ನು ಇದು ಚೆನ್ನಾಗಿ ಫ್ರೈ ಆಗಲಿ. ಈ ಕಡೆ ನಮ್ಮ ಪುರಿ ಕೂಡ ಸಿದ್ಧವಾಗಿದೆ. ಇನ್ನು ಇದು ಹಾಕೋದು ಈಗಲೇ? ಚೆನ್ನಾಗಿ ಫ್ರೈ ಆದ್ಮೇಲೆ ಸಿಗ್ತೀನಿ ಗೈಸ್. ಓಕೆನಾ ಗೈಸ್? ನೆಕ್ಸ್ಟ್ ಹಾಕ್ತಿರೋದು ಹಾಲು. ಇದು ಏನು ನಯ ಪಾಕನ ಸಾಧು ಕೋಕಿಲ ನಾವು ಮಾಡಿರೋ ಹಾಗೇನೆ. ಚೆನ್ನಾಗಿ ಬೆಂದು ಎಣ್ಣೆ ಬಿಡುತ್ತೆ ಫುಲ್ಲು. ಎಣ್ಣೆ ಬಿಟ್ಟ ಮೇಲೆ ಅದನ್ನ ಕಡಲೆಪುರಿನ ಹಾಕ್ಬೇಕು. ಓಕೆ, ಕಡಲೆಪುರಿ ಇದೇನು? ಅದು ಪುಟಾಣಿ. ಪುಟಾಣಿ ಅಂದರೆ ಅದೇ ಹುರ್ಗಡ್ಲೆ ಇದಿರುತ್ತಲ್ಲ, ಅದನ್ನ ಹುರ್ಕೊಂಡು ಪುಟಾಣಿ ಇದು ಮಾಡ್ಕೋಬೇಕು, ಪೌಡ್ರ್ ಮಾಡ್ಕೋಬೇಕು. ನೋಡಿ ಎಣ್ಣೆ ಬಿಡ್ತಾ ಇದ್ದಾಗಲೇ ಅನಿಸ್ತಿದ್ಯಾ? ಒಂದು ಮಾತ್ರ ಇನ್ನ ಬೈಬೇಕದು ಚೆನ್ನಾಗಿ. ಅದು ಬೇಯಬೇಕು, ಬೈಬೇಕು. ಚೆನ್ನಾಗಿರುತ್ತೆ ಇದು ಹಂಗೆ ಹಿಂಗೆ ಅಂತ. ಗಾಯ್ಸ್ ನೋಡಿ, ಫುಲ್ ಗೊಜ್ಜು ತರ ಆಗಿರುತ್ತೆ. ಫುಲ್ ನೋಡಿ ಇದಕ್ಕೆ ಅದಾದ್ಮೇಲೆ ಬೇರೆ ಏನು ಹಾಕಿಲ್ಲ ಅಲ್ವಾ? ಅದಾದ್ಮೇಲೆ ಏನೇನು ಹಾಕಿಲ್ಲ, ಅದೇ ಹಾಲು ಹಾಕಿದ್ಮೇಲೆ ಏನು ಹಾಕಿಲ್ಲ. ಫುಲ್ ಈ ತರ ಬತ್ತಿ ತರ ಆಗುತ್ತೆ. ಅವಾಗ ಬತ್ತಿ ಅಂದ್ರೆ ಫುಲ್ ಮಿಕ್ಸ್ ಅದಾಗಿರುತ್ತೆ, ಡ್ರೈ ಆಗಿರುತ್ತೆ ಫುಲ್ ನೀಟಾಗಿ. ಇವಾಗ ಇದನ್ನ ಇದಕ್ಕೆ ಹಾಕೋಬೇಕಾ? ಮಿಕ್ಸ್ ಮಾಡಬೇಕು. ಇಷ್ಟಕ್ಕೇನಾ? ಮಿಕ್ಸ್ ಮಾಡ್ತೀನಿ, ಕೊಡಿ ಹಾಕು. ಭೂಮಿಗೆ ಇದ್ರ ಬಗ್ಗೆ ಜಾಸ್ತಿ ನಾಲೆಜ್ ಇಲ್ಲ ಅನ್ಕೊಳ್ತೀನಿ ನಾನು. ಅಂದ್ರೆ ನಾನು ಆಲ್ಮೋಸ್ಟ್ ಜಾಸ್ತಿ ಮಾಡೋದು ಗೈಸ್. ನಮ್ಮ ಅಕ್ಕ ಅಂತಂದ್ರೆ ನಮ್ಮ ಕಡೆ ಜಾಸ್ತಿ ಜನ ಬಂದ್ರೆ ಅವಳೇ ಮಾಡೋದು. ದೊಡ್ಡದಾಗೆಲ್ಲ ನನಗೆ ಅಷ್ಟು ಅಡುಗೆ ಅವಳು ಈ ಥರ ಏನಾನ ಫಂಕ್ಷನ್ ನಡಿಬೇಕಂತಂದ್ರೂ ಅವಳು ಅಡುಗೆ ಮಾಡೋದು. ಹೌದಾ? ಆ ಥರ ರೂಢಿ ಆಗ್ಬಿಟ್ಟೈತೆ ಅವಳು. ಅಮ್ಮಮ್ಮ ಅಂದ್ರು ಒಂದು 100 ಜನ ಮಾಡೋ ಕೆಪಾಸಿಟಿ ಐತಲ್ಲ ಕಡೆ, ಮಾಡ್ತಾಳೆ, ಆರಾಮಾಗಿ ಮಾಡ್ತಾನೆ ಅನ್ಕೊಂಡಿದ್ದೀನಿ. ಆ್ಯಕ್ಚುಲಿಯಾಗಿ ಅವ್ರ ಅಕ್ಕ ಜಾಸ್ತಿ ವಿಡಿಯೋದಲ್ಲಿ ಮುಖ ತೋರ್ಸಕ್ಕೆ ಅಂಜಿಗೆ ಪಟ್ಕೊಳ್ತಾರಲ್ವಾ? ಹೌದಲ್ವ ಅಕ್ಕ? ಮುಜುಗಾರ ಪಟ್ಕೊಳ್ತಾರೆ ಗೈಸ್. ಅಂದರೆ ವಿಡಿಯೋದಲ್ಲಿ ಇಷ್ಟ ಕ್ಯಾಮ್ರಾದ ಎದುರುಗಡೆ ಬಂದಿಲ್ಲ ಅವ್ರು ಜಾಸ್ತಿ. ನೋಡೋಣ.
ಈ ಥರ ಫುಲ್ ರೆಡಿ ಆಗಿದೆ ಎಂತ ಮಂಡಾಳ್ ಹೋಗ್ರಿ ಏನೋ ಐತಪ್ಪ ಇದು ಯಾವುದೋ ಪಿಕ್ಚರಲ್ಲಿ ಕೇಳಿದೆ ನಾನು. ಮಂಡಾಳ್ ಒಗ್ಗರಣಿ ಏನೋ ಹಾಕಿರ್ತಿರಲ್ಲ ಮಂಡಕ್ಕಿ ಒಗ್ಗರಣಿನ ಫುಲ್ಲು ಒಂಥರ ಅದು ಇನ್ನ ಬಿಸಿಗೆ ಒಂದ್ ಸ್ವಲ್ಪ ಇಡ್ಬೇಕಲ್ಲ ಅಕ್ಕ? ಸ್ವಲ್ಪ ಲೈಟ್ ಅಕ್ಕ ಅಂತ ವಿಡಿಯೋದಲ್ಲಿ ಕರೆದೈತ ಅಕ್ಕ ಅಂತ. ಇಲ್ಲ ಪ್ರೀತಿಯಿಂದ ಏನೋ ಕರಿತೀಯಲ್ಲ ಏನಂತ? ಅವ್ಳನ್ನ ಪ್ರೀತಿಯಿಂದ ಕರೆಯೋದು ಬಾತು ಅಂತ. ಬಾತು ಅಕ್ಕ ಅಂತ ಅಂದ್ರೆ ಕರೀತಾರೆ. ದಪ್ಪ ಗುಂಡು ಕೊಳಲ್ಲ ಬಾತು ಗೈಸ್. ಈ ಥರ ಎಲ್ಲ ಫುಲ್ ನೋಡಿ ಕಳಿಸಿದಾಳೆ. ಇಲ್ಲಿ ತೋರ್ಸೋ ನೋಡಿ ಗಾಯ್ಸ್, ಈ ಥರ ಎಲ್ಲ ಫುಲ್ ಅದ್ರ ಮೇಲೆ ಈ ಥರ ಪುಟಾಣಿ ಉದುರಿಸ್ಬೇಕು ಹಿಂಗೆ. ಇದೇನ್ಕಿದ ಮೈದಾ ಹೊಡಿನಾ? ಪುಟಾಣಿ ಕಡಲೆ ಇದು ಆಗ್ಲೇ ರುಬ್ಕೊಂಡಿದ್ದ ನಮ್ಮ ಕಡೆ ಇರೋರಿಗೆ ಗೊತ್ತಾಗುತ್ತೆ ಪುಟಾಣಿ ಅಂದ್ರೆ, ಈ ಕಡೆ ಬೆಂಗಳೂರಿಗೆ ಉರ್ಗಡ್ಲೆ ಅಂತಾರೆ. ಹುರ್ಗಡ್ಲೆನ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಪೌಡರ್ ಮಾಡಿರೋದು. ಎಷ್ಟು ಈಸಿ ಅಂತ ಆರಾಮಾಗಿ ಮಾಡ್ಕೋಬೋದು ಇದನ್ನ. ಒಂದ್ ಟೈಮ್ ನನಗಂತ ಈಗಲೇ ಬಾಯಲ್ಲಿ ನೀರು ಬರ್ತೈತೆ ಗೈಸ್ ಆ ಸ್ಮೆಲ್ಲಿಗೆ. ಅದರಲ್ಲಿ ಮೊಸರು ನಿಂಬೆಹಣ್ಣು ಹಾಕಿದ್ರೆ ಇನ್ನೂ ಸಕ್ಕತ್ತಾಗಿ. ಮೊಸರು ಇಲ್ಲ ನಿಂಬೆಹಣ್ಣು ಹಾಕೊಂಡು ತಿಂದ್ಬಿಡ್ಬೇಕು, ಇನ್ನ ಸಕ್ಕದ. ಬಜ್ಜಿ ಇದ್ರೆ ಇನ್ನ ಮಸ್ತ್ ಅಲ್ವ? ನಮ್ಮ ಕಡೆ ಜಾಸ್ತಿ ಇದಕ್ಕೆ ಬಜ್ಜಿನ ಮಾಡೋದಲ್ವ? ಮೆಣಸಿನ್ಕಾಯಿ ಹುರ್ಕೊಂಡು ಸೈಡ್ ಹಾಕು ಸ್ವಲ್ಪ. ಫುಲ್ ಹಾಕ್ಬಿಡು, ಫುಲ್ ಬೇಡ, ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುತ್ತಾ? ಸಾಕು. ಸಾಕು. ಯಾರ್ಯಾರು ನಮ್ಮ ಬ್ಲಾಗ್ ನೋಡ್ತಾ ಇರ್ತೀರಾ ಕಮೆಂಟಲ್ಲಿ ನಾವು ಮಾಡಿದ್ದೀವಿ ಅಂತ ಹೇಳ್ಬಿಡಿ, ನನ್ನ ಮನ್ಸಿಗೆ ಸಮಾಧಾನ ಆಗುತ್ತೆ ಗೈಸ್. ಯಾರಿಗೇನೋ ಗೊತ್ತಿಲ್ಲ, ಭೂಮಿಗಂತ ಸಮಾಧಾನ ಆಗುತ್ತೆ ಅಲ್ವಾ ಭೂಮಿ? ಇಲ್ಲ ಆಲ್ಮೋಸ್ಟ್ ನಮ್ಮ ಕಡೆ ಜಾಸ್ತಿ ಮಾಡ್ತಾರೆ. ಬೆಂಗಳೂರವ್ರು ಮಾಡ್ತಾರೆ, ಅವ್ರು ಹೆಂಗ್ ಮಾಡ್ತಾರೆ ನನಗೆ ಅಂದರೆ ರಾಯಚೂರಿಂದ ಬೆಂಗಳೂರು ಬಂದವ್ರು ಮಾತ್ರ ಜಾಸ್ತಿ ಗೊತ್ತಿರುತ್ತೆ ಅನ್ಕೊಂಡಿರ್ತೀನಿ. ಇನ್ನು ಜಾಸ್ತಿ ಇದೆ. ಉತ್ತರ ಕರ್ನಾಟಕದ ಹೋಟೆಲ್ಗಳಲ್ಲಿ ಸಿಗ್ಬೋದು. ಬಿಸಿಗಿಲ್ಲ ಓಕೆ ಗೈಸ್, ಇಷ್ಟೇನ ಆಯ್ತಾ? ಸ್ವಲ್ಪ ಬಿಸಿ ಮಾಡಿ ಲೈಟಾಗಿ ಬಿಸಿ ಮಾಡಿಬಿಟ್ಟು ಇನ್ನು ಪ್ಲೇಟ್ಗೆ ಹಾಕೋ ಬರ್ತಾಳೆ. ಇನ್ನು ಟೇಸ್ಟ್ ಮಾಡಿಬಿಟ್ಟು ರಿವ್ಯೂ ಕೊಡೋದಷ್ಟೇ. ಅಬೇಣ ಬಂದರು. ಹಾಯ್ ಮಾಡಿ ಅಬೇಣ. ಹಾಯ್ ಮಾಡು. ಹಾಯ್ ಹೇಳು. ಹಾಯ್. ಚೆನ್ನಾಗಿ ತಿಳ್ತಾನೆ. ಓಯ್ ಜುಟ್ಟೆಲ್ಲ ಕಟ್ಕೊಂಡ್ಬಂದಿದ್ದಾನೆ ನೋಡಿ ಗೈಸ್. ಎಷ್ಟು ಲೇ ಓಯ್ ಓಯ್ ಆರ್ಯ ಬೇಡ, ಸಿಟ್ ಮಾಡಬೇಡಪ್ಪ. ಅವ್ನು ಸಿಟ್ ಮಾಡ್ಕೊಂಡಿದ್ದಾನೆ ಗೈಸ್. ಆಯ್ತು ಬಿಡು. ಅಬೇಣ ಹಾಯ್ ಮಾಡಿ. ಹಾಯ್ ನೋಡು, ನನಗೆ ಮಾಡು, ನೀನು ಮಾಡು. ಬಾಯ್ 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 ಅಂತ ಹೇಳ್ತಾನೆ ಅಷ್ಟೇ. ಅಲ್ಲಿ ಮಾಡು, ಹಂಗೆ ಮಾಡಿ. ಟೇಬಲ್ ಇಟ್ಕೊಂಡ್ಬಿಟ್ಟು ಮೊಬೈಲಲ್ಲಿ ಇಟ್ಬಿಟ್ಟು ಆಯ್ ಗಾಯ್ಸ್ ಅಂತಿರ್ತಾನೆ. ಗೈಸ್ ಇನ್ನು ಅದು ರೆಡಿ ಆದಮೇಲೆ ಪ್ಲೇಟ್ಗೆ ಹಾಕ್ಕೊಂಡು ಇನ್ನು ತಿನ್ನೋದಕ್ಕೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೇನೆ. ಫುಲ್ ಇದು ಬಿಸಿ ಆದ್ಮೇಲೆ ಅವಾಗ ಇನ್ನೊಂದು ಸ್ವಲ್ಪ ಬೆಚ್ಚಗೆ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಬರುತ್ತೆ. ಸೊ ಗೈಸ್ ಇಷ್ಟೊಂದು ಏನಕ್ಕೆ ಮಾಡ್ತಿದ್ದಾರೆ ಅಂತ ಅನ್ಕೋಬೋದು. ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಕ್ಕ, ನಮ್ಮ ಭಾವ, ನನ್ನ ತಮ್ಮನವರು, ಸೊ ಎಲ್ಲರೂ ಬರ್ತಿದ್ದಾರೆ. ಮತ್ತು ಅವ್ರಿಗೆ ಎಲ್ಲರಿಗೂ ಆಗ್ಬೇಕಲ್ಲ. ನಮ್ಮ ಕಡೆ ಇದು ಕ್ಯಾಮ್ರಾದಲ್ಲಿ ನೋಡೋಕೆ ಇಷ್ಟ ಇದೆ, ದೊಡ್ಡ ಪಾತ್ರೆ ಇದೆ ಆ್ಯಕ್ಚುಲಿ. ಯಾಕಂದ್ರೆ ಇವಾಗ ಅವ್ರಿಗೂ ಈ ಥರ ನಮ್ಮ ಕಡೆ ಒಗ್ಗರಣೆ ಅಂದರೆ ಜಾಸ್ತಿ ಇಷ್ಟ ಅಲ್ಲ, ಅದಕ್ಕೆ ಅವರು ಹೆವಿ ಇಷ್ಟಪಡ್ತಾರೆ. ನಮ್ಮ ತಮ್ಮನವ್ರಾಗಿರಲಿ, ನಮ್ಮ ಅಪ್ಪ, ನಮ್ಮ ಅಮ್ಮ ಆಗಿರಲಿ. ಸೊ ಅದಕ್ಕೆ ನಾನು ಜಾಸ್ತಿ ಮಾಡ್ತಾರೆ. ಗೈಸ್ ಇನ್ನೇನು ಒಗ್ಗರಣೆ ರೆಡಿ ಆಗ್ತಿದೆ. ಅದು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದೆ. ಸಕ್ಕತ್ತಾಗಿದೆ. ಹೊಟ್ಟೆ ತುಂಬ ಊಟ ಮಾಡಿ ಸ್ವಲ್ಪ ವಾಕಿಂಗ್ ಮಾಡಿ ಮಲ್ಕೊಬಿಟ್ರೆ ಇವತ್ತಿನ ಬ್ಲಾಗ್ ಅಲ್ಲಿ ಎಂಡ್ ಮಾಡ್ತೀನಿ. ಅದು ಈಗಲ್ಲ, ಫಸ್ಟ್ ತಿಂದುಬಿಟ್ಟು ರಿವ್ಯೂ ಕೊಡ್ತೀನಿ. ಎಲ್ಲ ಊಟ ಕೂತ್ಕೊಂಡು ನೋಡಿ ತೋರಿಸ್ತೇನೆ ಅಷ್ಟು. ಆ್ಯಕ್ಚುಲಿ ಗೈಸ್ ಈ ಬ್ಲಾಗಲ್ಲಿ ನಾನು ಜಾಸ್ತಿ ಹೇಳ್ಕೊಳ್ಳೋದಂತಂದರೆ ನನಗೆ ಈ ಬ್ಲಾಗಲ್ಲಿ ಅದ್ರ ಬಗ್ಗೆ ಅಂದರೆ ಫುಡ್ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕೆ ಬರಲ್ಲ. ಅದರಿಂದಾಗಿ ಅವ್ರ ಅಕ್ಕ, ಭಾವ, ಅಮ್ಮ, ಅಪ್ಪ ಎಲ್ಲರೂ ಕೂಡ ಕರೆಸಿದ್ದೀನಿ. ನೋಡೋಣ, ಅವ್ರು ತೋರಿಸಿ ಅವ್ರು ತಿಂದ ಮೇಲೆ ಅವ್ರ ಹತ್ರ ರಿವ್ಯೂ ಕೇಳ್ತೀನಿ. ಆ ರಿವ್ಯೂ ಮೇಲೆ ಡಿಪೆಂಡ್ ಆಗಿರ್ತೀನಿ ಅಡುಗೆ ಏನು ಚೆನ್ನಾಗಿದೆ ಏನಂತ. ತಗೊಂಬಂದ್ವಿ, ಆಯ್ತಾ ಇದ್ದತ್ತು ಆಯ್ತು. ಪ್ಲೇಟ್ಗೆ ಹಾಕೊಳ್ತಿದ್ವಿ. ಇನ್ನು ಟೇಸ್ಟ್ ಮಾಡಿ ರಿವ್ಯೂ ನೋಡಬೇಕು ಭೂಮಿ ಹೆಂಗೆ ಮಾಡಿದ್ದಾಳೆ ಅಂತ. ನಿಂಬೆಹಣ್ಣು ಸಹ ಕೊಟ್ಟಿದ್ದೀನಿ ಗೈಸ್. ಫಸ್ಟ್ ಯಾರಿಗಿದು? ಎಲ್ಲರೂ ಕೊಡು. ನಮ್ಮ ಭಾವ ತಿನ್ನಲ್ಲ. ಅಬೇಣ ತಿನ್ನಲ್ವಾ ಇದು? ಯಾಕೆ? ನಮ್ಮ ಭಾವ ತಿನ್ನಲ್ಲ. ನಮ್ಮ ಅಕ್ಕನಿಂದ. ಅಮ್ಮನ ಕೊಡು. ಇದು ನಮ್ಮ ಅತ್ತೆಗೆ. ತಿಂತಾ ಇರ್ಬೇಕು. ಹೌದಾ? ಸಕ್ಕತ್ತಾಗಿರುತ್ತೆ ನಮ್ಮ ಅಪ್ಪನ. ಇದು ಅಪ್ಪನಿಗೆ. ಅಪ್ಪ ತಗೊಳ್ಳಿ, ಎಲ್ಲರೂ ಬೇಗ ತಿನ್ನಿ, ಒಂದು ರಿವ್ಯೂ ನೋಡೋಣ. ನಂದಲ್ಲೇ ಇರಲಿ ಫಸ್ಟ್ ಇರ್ತಾಗಲಿ. ರಿವ್ಯೂ ಮಾಡು. ಹಾಂ, ಫಸ್ಟ್ ಅಕ್ಕ ತಿಂದು ಟೇಸ್ಟ್ ನೋಡ್ಬಿಟ್ಟು ಏನಂತ. ಯಾಕೆಂದರೆ ನೀವು ಸಹಾಯ ಮಾಡಿದ್ದೀರಿ ನಿಮ್ಮ ತಂಗಿಗೆ ಅಲ್ವಾ? ಇಲ್ಲ, ಫಸ್ಟ್ ನನ್ನ ಮಗನ ತಿನ್ಸ್ಬಿಡ್ತೇನೆ, ಅವನೇ ಹೇಳ್ತಾನೆ ಹೆಂಗೈತಂತ. ಹೆಂಗಿದೆಪ್ಪ? ಹೆಂಗೈತೆ? ಅವನೇನು ಹೇಳಿಲ್ಲ. ಅವ್ನು ಇವ್ಳಿಗಿಂತ ನಾಚಿ. ಇಲ್ಲ, ಹೇಳ್ತಾನೆ ಮನೇಲಿ. ಇವಾಗ ಯಾಕೆ ನಾಚ್ಕೊತಾನೆ. ಸಖತ್ತಾಗೈತಾ? ಟ್ರೈ ಮಾಡಿ ನೀವೇ ಹೇಳ್ತೀರ ಸಖತ್ತಾಗಿದೆ. ಎಷ್ಟು ಇದಕ್ಕೆ ಪರ್ಸೆಂಟೇಜ್ ಎಷ್ಟು ಅಂತ ಕೊಡ್ತೀಯಕ್ಕ? 10ರಲ್ಲಿ 10 ಕೊಡ್ತೀನಿ. ಹೌದಾ? ನೋಡ್ಬೊಮ್ಮೆ ನಿಮ್ಮ ಅಕ್ಕ 10ಗೆ 10 ಕೊಟ್ಟಿದ್ದಾರೆ. ಸರಿ ಅಮ್ಮ, ಹೇಗಿದೆ ಟೇಸ್ಟ್?
ತುಂಬ ಚೆನ್ನಾಗಿದೆನಾ? ಎಷ್ಟು ಕೊಡ್ತೀರಾ ಅವಳಿಗೆ ಪರ್ಸೆಂಟೇಜ್? 10ಗೆ 10 ಕೊಡ್ತೀರಲ್ವಾ? ಅಪ್ಪ ಹೇಗಿದೆ? ಸೂಪರ್ ಆಗಿದೆನಾ? ಎಷ್ಟು ಕೊಡ್ತೀರಾ ನಿಮ್ಮ ಮಗಳಿಗೆ? 100ಗೆ 100 ಕೊಡ್ತಾರೆ ಅಂತ. ಎಲ್ಲ 10ಗೆ 10 ಕೊಟ್ಟರೆ ಓಕೆ. ನಾನು ಟೇಸ್ಟ್ ಮಾಡೇ ಬಿಡ್ತೀನಿ ಗೈಸ್. ಹೆಂಗಿದೆ? ಇದು ಬಾಯಿಗಿರ್ತೀನಿ ನಮಗೆ. ಹ್ಞೂ ಸೂಪರ್. ಅಲ್ಲಿ ಅಪ್ಪನ ಹತ್ರ ಹೊಡೋಯ್ತಾ ನಾನು. ಸೂಪರ್ ಅಂತೇಳು. ಅವ್ನು ನಾಚ್ಕೊಂತ ಅವನಿಗೆ ಯಾರಿಗೆ ಎಲ್ಲರಿಗಿಂತ ಜಾಸ್ತಿ ಅವನಿಗೆ ನಾಚಿಕೆ ಅನ್ಕೊಳ್ತೀನಿ. ಮನೇಲೆಲ್ಲ ಚೆನ್ನಾಗಿ ಮಾತಾಡ್ತಾನೆ. ದಶುಗೆ ಕೊಟ್ಟಿದ್ದೀನಿ. ದಶು ಖಾರ ಅಂತ ಫುಲ್ ಎಂಜ್ಬಿಟ್ಟಿದ್ದೀನಿ. ನಿಜ ಹೇಳ್ಬೇಕು, ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಒಂದು 100ಗೆ 100% ಅಪ್ಪ ಹೇಳ್ದಂಗೆ ಚೆನ್ನಾಗಿದೆ. ಅಂದರೆ ಟ್ರೈ ಮಾಡ್ಬೋದು. ಹಂಗಂದ್ರೆ ಮಾಡ್ಬೋದು. ಎಲ್ಲರೂ ಕೂಡ ಮನೇಲಿ ಟ್ರೈ ಮಾಡಿ ಗೈಸ್, ತುಂಬಾ ಚೆನ್ನಾಗಿದೆ. ಸೊ ಗೈಸ್ ತಿಂದು ಸ್ಟಾರ್ಟ್ ಮಾಡ್ತೀವಿ. ತಿಂದ್ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ ಅಷ್ಟೇ ಗೈಸ್. ಎಲ್ಲದರಲ್ಲೂ ನನಗೆ ಜಾಸ್ತಿ ನಂಬಿಕೆ ಅಂದರೆ ನನ್ನ ಬಾಮೈದನ ಮೇಲೆ. ಯಾಕಂದ್ರೆ ಅವ್ನು ಎಲ್ಲದರಲ್ಲೂ ಕೂಡ ನಿಜನೇ ಹೇಳ್ತಾನೆ, ಯಾವುದು ಸುಳ್ಳು ಹೇಳಲ್ಲ. ಅದರಿಂದಾಗಿ ಚಂದ. ಹೇಗಿದೆ? ನಿಜ ಹೇಳಬೇಕು, ಸುಳ್ಳು ಹೇಳೋಂಗಿಲ್ಲ. ಯಾಕಂದರೆ ನೀನೊಬ್ಬನೇ ನನ್ನ ಪರವಾಗಿ ಹೇಳೋಕ್ಕಿರೋದಿಲ್ಲ. ಚೆನ್ನಾಗಿದೆ. ಏನಾದ್ರು ಒಂದು ತಪ್ಪಾಗಿ ಆದ್ರೆ ಹೇಳ್ಬೇಕಪ್ಪ. ಏನಿಲ್ಲ, ಪ್ರತಿಯೊಬ್ರು ಎಲ್ಲರೂ ಕೂಡ ಅವಳೇ ಹೊಗಳ್ತಾ ಇದ್ದಾರೆ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಹೌದಾ? ಮುದ್ದೆಲಿ ಮುದ್ದೆ ಮಾಡಿದಾಗ ಏನಂದ್ರೆ ಕರೆಕ್ಟಾಗಿ ಹೇಳ್ದಾನೆ ಅವ್ನು ಸ್ವಲ್ಪ ಚೆನ್ನಾಗಿಲ್ಲ ಅಂತಿಲ್ಲ. ಚಾಲೆಂಜ್ ಓಕೆನಾ? ಸೊ ಗೈಸ್, ನಾನು ಕೂಡ ಫಸ್ಟ್ ಟೈಮ್ ಈ ಒಗ್ಗರಣೆನ ಟ್ರೈ ಮಾಡಿತ್ತು. ಅಂದರೆ ನಾನು ಅಂದ್ಕೊಂಡಿದ್ದೆ ಅಷ್ಟೇ ಅಂದ್ಕೊಂಡಿದ್ದೆ. ನನ್ನ ಇಮ್ಯಾಜಿನ್ ಮೇಲೆ ತುಂಬಾ ಚೆನ್ನಾಗಿತ್ತು. ನಾನು ಅಲ್ಲಿ ಆವಾಗಲೇ ಹೇಳೋಕ್ಕಾಗಿಲ್ಲ. ಯಾಕೆಂದರೆ ಫಸ್ಟ್ ತುತ್ತು ತಿಂದಾಗ ನನಗೆ ಅಷ್ಟೇ ಅಂತ ಅನಿಸ್ತು. ಆಮೇಲೆ ಒಂದೆರಡು ತುತ್ತು ತಿಂತ ಫೀಲ್ ಬರೋಕ್ಕೆ ಶುರು ಆಯಿತು. ತುಂಬಾ ಒಂದು ಸ್ಮೂತ್ ಆಗಿತ್ತು ತಿನ್ನೋಕ್ಕೆ. ಫಸ್ಟ್ ಟೈಮ್ ತಿಂದಿದ್ದು ತುಂಬಾ ಚೆನ್ನಾಗಿತ್ತು. ಇದೇ ಥರ ನನಗೆ ನಿಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಅಡುಗೆ ಮಾಡಿಕೊಡುತ್ತಾ ಇರೋ ಭೂಮಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ಯಾರ್ಯಾರಿಗೆ ಕೂಡ ನಮ್ಮ ಕಿಚನ್ ರೆಸಿಪಿ ಚೆನ್ನಾಗಿತ್ತು, ಇದೇ ಥರ ಕಂಟೆಂಟ್ ಬೇಕು ಅಂದರೆ ಎಲ್ಲ ಅಡಿಗೆ ಮಾಡೋದು ಮಾಡ್ಬಿಟ್ಟಿದ್ವಿ ಗೈಸ್. ಇವಾಗ ಪಾತ್ರೆ ತೊಳೆಯೋದು ಕ್ಲೀನ್ ಮಾಡೋದೈತಿ. ನಮ್ಮ ಕಿಚನ್ ಒಂದ್ಸತಿ ತೋರಿಸ್ಬಿಟ್ಟಂದ್ರೆ ನೀವು ತೋರ್ಸಕ್ ಹೋಗ್ಬೇಡ ಅಪ್ಪ, ಅಷ್ಟ ಆಗೈತಿ. ಇವಾಗ ಯೂಟ್ಯೂಬ್ ನಮ್ಮ ವಿಡಿಯೋ ತೆಗ್ದಾಗ ಕೊಡೋದಷ್ಟೇ. ತೋರ್ಸ. ಇವಾಗ ನಾನು ಏನನ್ನ ಕ್ಲೀನ್ ಮಾಡಕ್ ಇವಾಗ ಮಿನಿಮಮ್ ಅಂತಂದ್ರೆ ಇವಾಗ 9:30 10 ಗಂಟೆ ಆಗೈತಾ? 10 ಗಂಟೆ. ಈಗ 11 ಗಂಟೆ ಹತ್ತತ್ರ 1 ಅವರ್ ಹಿಡಿಯುತ್ತೆ. ಫುಲ್ ಎಲ್ಲ ಪಾತ್ರೆ ತೊಳೆದು ಎಲ್ಲ ಗ್ಯಾಸ್ ಎಲ್ಲ ಒರೆಸಿ ಎಲ್ಲ ಮಾಡಿಸ್ಕಾಗುತ್ತೆ ಗೈಸ್. ಇವಾಗ ಮಾಡೋದು ಈಸಿ, ಕ್ಲೀನ್ ಮಾಡೋದೈತಲ್ಲ ಎಷ್ಟು ರಿಸ್ಕ್. ನಮ್ದು ಡೈಲಿ ಹಂಗೆ ಆಗ್ತಿದೆ ಗೈಸ್. ಆ್ಯಕ್ಚುಲಿ ಬೆಳಗ್ಗೆ 9 ಗಂಟೆ ಡ್ಯೂಟಿಗೆ ಹೋಗಿದೆ ಅಂದರೆ 6:30 ನಾನು ಬರೋದು. 6:30 7:30 ಒಳಗೆ ಸ್ನಾನ ಮಾಡಿ ಮನೇಲಿ ಪೂಜೆ ಮಾಡಿ 8 o'clockಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. 9:30 10 o'clock ಆಗುತ್ತೆ. ಅಲ್ಲಿಂದ ನಮ್ಮ ಮನೆ ಕ್ಲೀನಿಂಗ್ಗೆ 1 hour ಬೇಕು. 11 o'clock ಆಗುತ್ತೆ ಗೈಸ್. ಡೈಲಿ ನಮ್ಮ ರೊಟೀನ್ ಹಿಂಗಿರುತ್ತೆ ನೋಡಿ ನಮ್ದು. ಓಕೆ ಗೈಸ್, ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ಕೂಡ ನಿಜವಾಗ್ಲೂ ಟ್ರೈ ಮಾಡಿಬೇಕಾದ್ರೆ ಟೇಸ್ಟ್ ನೋಡಿ ಕಮೆಂಟ್ ಹಾಕಿ ಚೆನ್ನಾಗಿ ಆಗಿದೆ ಇಲ್ಲ ಅಂತ. ಯಾಕಂದ್ರೆ ನೋಡಿ ಅಳೆಯೋದಕ್ಕಿಂತ ಮಾಡಿ ಟೇಸ್ಟ್ ನೋಡಿದ್ರೆ ಚೆನ್ನಾಗಿರುತ್ತೆ. ಸೊ ಗೈಸ್, ಎಲ್ಲರೂ ತೋರಿಸಿದ್ರಿ ಉತ್ತರ ಕರ್ನಾಟಕದ ಒಗ್ಗರಣೆ ಮಾಡಿ ಅಂತ ಮಾಡಿದ್ದೀವಿ. ಸೊ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ ಗೈಸ್, ಇನ್ನು ಯಾರ್ಯಾರು ಕೂಡ ನಮ್ಮ ಚಾನೆಲ್ನಿಂದ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನನ್ನೊಂದು ಆಸೆ ಇದೆ 1 ಲಕ್ಷ ಕಂಪ್ಲೀಟ್ ಮಾಡಬೇಕು ಅಂತ. ಈ ವರ್ಷ ಆಗಿ ನಾನು ಮುಂದಿನ ವರ್ಷದಲ್ಲಾದ್ರೂ ಕಂಪ್ಲೀಟ್ ಮಾಡಬೇಕು ಅಂತಿದೆ. ನೋಡೋಣ ಎಷ್ಟು ಬೇಗ ಕಂಪ್ಲೀಟ್ ಮಾಡ್ತೀವಿ ಅಂತ. ಓಕೆ ಗೈಸ್, ಟಾಟಾ, ಬಾಯ್.